ವೀಕ್ಷಕರೇ, ಸುಹಾಸಿನಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಿಮಗೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇವತ್ತು ಗೌರಿ ಹಬ್ಬ, ಹೆಣ್ಮಕ್ಳ ಹಬ್ಬ. ಸೊ ಹೆಣ್ಮಕ್ಳೆಲ್ಲ ಖುಷಿಯಾಗಿ ಅಮ್ಮನ ಮನೆಗೆ ಹೋಗುವಂಥ ದಿನ, ಯಾಕಂದರೆ ಅಮ್ಮನ ಮನೆಗೆ ಹೋಗಿ ಗೌರಿ ಹಬ್ಬ ಆಚರಿಸುವಂಥ ದಿನ. ಸೊ ಗೌರಿ ಹಬ್ಬದ ವಿಶೇಷತೆ ಏನು, ಯಾಕೆ ದಿನ ಹೆಣ್ಮಕ್ಳ ಹಬ್ಬ ಅಂತ ಕರೀತಾರೆ? ಗೌರಿ ಹಬ್ಬದ ಜೊತೆಗೆ ನಮ್ಮ ಸೆಲೆಬ್ರಿಟಿ ಒಬ್ಬರು ಅವರ ಗೌರಿ ಹಬ್ಬದ ಅನುಭವವನ್ನು ಹಂಚಿಕೊಳ್ತಾರೆ. ಹಾಗೆಯೇ ವಿಶೇಷವಾದಂಥ ಒಂದು ಸೆಗ್ಮೆಂಟ್ಸ್, ವಿಶೇಷವಾದಂಥ ವಿಷಯಗಳು ನಿಮಗೆ ಇವತ್ತು ಗೌರಿ ಹಬ್ಬದ ವಿಶೇಷ ದಿನ ಸುಹಾಸಿನಿಯಲ್ಲಿ ಕೊಡ್ತೀವಿ. ಮತ್ತೊಂದು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಗೆಳತಿ ಸಬೀತಾ. ಗೌರಿ ಹಬ್ಬದ ಪ್ರಯುಕ್ತ ವಿಶೇಷವಾದ ಸಂಚಿಕೆ ಸುಹಾಸಿನಿಯಲ್ಲಿ. ಮುದ್ದಾದ ಗೌರಿಗೆ ಮತ್ತಷ್ಟು ಅಲಂಕಾರ ಮಾಡಿ, ಸಿಂಗಾರ ಮಾಡಿ, ಸೀರೆನ ಉಡಿಸಿ ಮತ್ತೆ ಚಂದ ಮಾಡಿ ತೆಗೆದುಕೊಂಡು ಬಂದು ಕೂರಿಸಿದಾಗ ಮತ್ತಷ್ಟು ಚೆನ್ನಾಗಿ ಕಾಣ್ತಾಳೆ. ಸೊ ಈ ಸುಮಂಗಲಿಯರೆಲ್ಲ ಸೇರಿಬಿಟ್ಟು ಪೂಜೆ ಮಾಡುವಂತಹ ಗೌರಿ ಪೂಜೆಯ ವಿಶೇಷತೆ ಏನು, ಗೌರಿನ ಯಾಕೆ ಹೆಣ್ಮಕ್ಳು ಹಬ್ಬ ಅಂತ ಕರೀತಾರೆ, ಬನ್ನಿ ಇವಾಗ ತಿಳ್ಕೊಳ್ಳೋಣ. ನಮ್ಮ ಜೊತೆ ಇದ್ದಾರೆ ಗಾಯತ್ರಿ ಮತ್ತು ಕೀರ್ತಿ, ಅವ್ರನ್ನ ಕೇಳೋಣ ಅಂತೆ. ಮೇಡಮ್, ವೆಲ್ಕಮ್ ಟು ದಿ ಶೋ. ಗೌರಿ ಹಬ್ಬದ ಶುಭಾಶಯ ನಿಮ್ಮಿಬ್ಬರಿಗೂ. ಸೊ ಗೌರಿ ಹಬ್ಬ ಅಂದಾಗ ಹೆಣ್ಮಕ್ಳ ಹಬ್ಬ ಅಂತಾರೆ, ಯಾಕೆ ಹೆಣ್ಮಕ್ಳ ಹಬ್ಬ ಅಂತ ಕರೀತಾರೆ? ಏನು ಗೌರಿ ಹಬ್ಬದ ವಿಶೇಷತೆ ನಿಮ್ಮ ಪ್ರಕಾರ? ಇದು ಗೌರಿ ಹಬ್ಬದ ವಿಶೇಷತೆ ಅಂದರೆ ಗೌರಿ ನಮ್ಮ ಸುಮಂಗಲಿಯರು ಅವರು ಸುಮಂಗಲಿತನನ ವೃದ್ಧಿ ಮಾಡ್ಕೊಳ್ಳೋಕ್ಕೆ ಮಾಡೋ ಹಬ್ಬ ಇದು. ಹಾಗಾಗಿ ಇದು ಬರೀ ಹೆಣ್ಮಕ್ಳು ಮಾಡ್ತಾರೆ. ಇಲ್ಲಿ ಗೌರಿಯಿಂದ ಪಾರ್ವತಿನ ಮನೆಗೆ ಕರ್ಕೊಂಡು ಬರ್ತಾರೆ. ಮನೆಗೆ ಕರ್ಕೊಂಡು ಬಂದು ಇದು ಭಾದ್ರಪದ ಮಾಸದ ತೃತೀಯ ದಿನ, ಅಂದರೆ ಶುದ್ಧ ತದಿಗೆ ದಿನ ಬರುತ್ತೆ. ಇದು ತೃತೀಯ ದಿನ ಗೌರಿನ ಕೂಡಿಸಿ ಪೂಜೆ ಮಾಡ್ತಾರೆ. ಸೊ ಇದು ಹೆಣ್ಮಕ್ಳ ಹಬ್ಬ ಅಂತ ಹೇಳ್ತಾರೆ. ಏನೆಲ್ಲ ಹೆಣ್ಮಕ್ಳು ತವ್ರ ಮನೆಗೆ ಬಂದ್ಬಿಟ್ಟು ಪೂಜೆ ಮಾಡ್ತಾರಾ? ಇದು ಗೌರಿ ಅವರು ತವ್ರ ಮನೆಗೆ ಹೋಗಿ ಇದು ಪೂಜೆ ಹೋಗಿರ್ತಾರೆ. ಹಾಗಾಗಿ ಹೆಣ್ಮಕ್ಳು ತವ್ರ ಮನೆಗೆ ಬಂದು ಇದು ಪೂಜೆ ಮಾಡೋ ಹಬ್ಬ. ಸೊ ಗೌರಿ ಹಬ್ಬದ ಮಾರನೇ ದಿನ ಗಣೇಶ ಹಬ್ಬ ಬರುತ್ತೆ. ಸೊ ನೆಕ್ಸ್ಟ್ ಡೇ ಗಣೇಶ ಬಂದು ಗೌರಿನ ಕರ್ಕೊಂಡು ಹೋಗೋ ಹಬ್ಬ, ಕೈಲಾಸಕ್ಕೆ ಕರ್ಕೊಂಡು ಹೋಗೋದು. ಹಾಗಾಗಿ ಗೌರಿನ ಎಲ್ಲರೂ ತವ್ರ ಮನೆಯಲ್ಲಿ, ಎಲ್ಲ ಹೆಣ್ಮಕ್ಳು ತವ್ರ ಮನೆಯಲ್ಲಿ ಹಬ್ಬ ಆಚರಿಸ್ತಾರೆ. ಸೊ ಗೌರಿ ಹಬ್ಬಕ್ಕೆ ಸಾಮಾನ್ಯವಾಗಿ ಏನೆಲ್ಲ ಬೇಕಾಗುತ್ತೆ ಹೇಳಿ? ಅಂದ್ರೆ ಒಂದೊಂದು ಹಬ್ಬಕ್ಕೆ ಒಂದೊಂದು ವಿಶೇಷತೆ ಇರುತ್ತೆ. ಸೊ ಗೌರಿ ಹಬ್ಬದ ವಿಶೇಷತೆ ಏನು, ಏನೆಲ್ಲ ಸಾಮಗ್ರಿಗಳು ಬೇಕು, ಗೌರಿಗೆ ಏನು ಇಷ್ಟ ಅಂತ? ಗೌರಿಗೆ ಫಸ್ಟ್ ಗೌರಿ ಹಬ್ಬ ಮಾಡೋದು ಅಂದರೆ ಗೌರಿ ಮಣ್ಣಿನ ಗೌರಿ ಪೂಜೆ ಮಾಡ್ತಾರೆ, ಅರ್ಶನದ ಗೌರಿ ಪೂಜೆ ಮಾಡ್ತಾರೆ, ಬೆಳ್ಳಿ ಗೌರಿ ಪೂಜೆ ಮಾಡ್ತಾರೆ. 3 ಇಟ್ಬಿಟ್ಟು ಪೂಜೆ ಮಾಡ್ತಾರೆ. ಅದಕ್ಕೆ ನೈವೇದ್ಯಕ್ಕಾಗಿ ಹೋಳಿಗೆ ಮಾಡ್ತಾರೆ. ನೈವೇದ್ಯಕ್ಕೆ ಹೋಳಿಗೆ. ಗಣೇಶನಿಗೆ ಹೇಗೆ ಕಡುಬು ಇಷ್ಟನೋ ಗೌರಿಗೆ ಹೋಳಿಗೆ ಇಷ್ಟ. ಹಾಗಾದ್ರೆ ಓಕೆ, ಪೂಜೆ ಮಾಡೋ ವಿಧಾನ ಏನಾದ್ರು ಇದೆಯಾ? ಇದೇ ತರ ಮಾಡ್ಬೇಕು ಹೆಣ್ಮಕ್ಳೆಲ್ಲ ಸೇರ್ಪಟ್ಟು ಅಂತ? ಹೌದು, ಮೊದಲು ಕುಲದೇವರ ಪೂಜೆ ಮಾಡಿಬಿಟ್ಟು ಆಮೇಲೆ ಗಣೇಶ ಪೂಜೆ ಮಾಡಬೇಕು. ಗಣೇಶ ನಿರ್ವಿಘ್ನ ಇಲ್ಲದೆ ಆಗ್ಲಿನಪ್ಪ ಅಂದ್ಬಿಟ್ಟು ವಿನಾಯಕನಿಗೆ ಪ್ರಾರ್ಥನೆ ಮಾಡಿ ಆಮೇಲೆ ಗೌರಿ ಹಬ್ಬನ ಶುರು ಮಾಡಬೇಕು, ಗೌರಿ ಪೂಜೆ. ಸೊ ಗೌರಿ ಪೂಜೆಲೂ ಕೂಡ ಮುಂಚೆ ವಿಘ್ನೇಶ್ವರನ ಆರಾಧಿಸ್ಕೊಳ್ತಾರೆ ಹಾಗಾದ್ರೆ? ಹೌದು ಹೌದು, ವಿಘ್ನ ಇಲ್ಲದೆ ನಡೀಲಿ ಅಂದ್ಬಿಟ್ಟು ವಿನಾಯಕನ ಪೂಜೆ ಮಾಡಬೇಕು. ಗೌರಿ ಹಬ್ಬ ಹೆಣ್ಣು ಮಕ್ಕಳ ಹಬ್ಬ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಖುಷಿ ಕೊಡುವಂತ ಹಬ್ಬ. ನಿತ್ಯಾನಂದಕರಿ ವರಾಭಯಕರಿ ಸೌಂದರ್ಯ ರತ್ನಾಕರಿ ನಿರ್ಧೂತಾಖಿಲ ಘೋರ ಪಾವನಕರಿ ಪ್ರತ್ಯಕ್ಷ ಮಾಹೇಶ್ವರಿ ಪ್ರಾಲೇಯಾಚಲ ವಂಶ ಪಾವನಕರಿ ಕಾಶೀಪುರಾಧೀಶ್ವರಿ ಭಿಕ್ಷಾಂದೇಹಿ ಕೃಪಾವಲಂಬನಕರಿ ಮಾದಾನ ಪೂರ್ಣೇಶ್ವರಿ. विचित्रभूषणकरी हेमाम्बराडम्बरी मुक्ताहार विलम्बमानविलसद्वक्षोजकुम्भान्धरी काश्मीरागरुवासितां गरुचिरे काशीपुराधीश्वरी भिक्षां देहि कृपावलम्बनकरी मादान्नपूर्णेश्वरी. योगानन्दकरी रिपुक्षयकरी धर्मैकनिष्ठाकरी
चन्द्रार्कानलभासमानलहरी त्रैलोक्यरक्षाकरी सर्वैश्वर्यकरी तपःफलकरी काशीपुराधीश्वरी भिक्षां देहि कृपावलम्बनकरी मादान्नपूर्णेश्वरी. ಸೊ ಗೌರಿ ಪೂಜೆ ನೀವು ಹೇಳಿದ್ರೆ ಇದು ಒಂದು ವಿಧಾನ ಇರುತ್ತೆ ಒಬ್ಬೊಬ್ರದ್ದು ಒಂಥರ ಅಂತ. ಸೊ ಅದ್ರ ಜೊತೆಗೆ ಬಾಗಿನ ಕೊಡೋದು ಅಂತ ಹೇಳ್ತಾರೆ, ಏನದು ಹಾಗಾದ್ರೆ? ಮುತ್ತೈದೆಯರಿಗೆ ಅದೆಷ್ಟು ಮುಖ್ಯ ಅಂತ ಹೇಳ್ತೀರಾ? ಹೆಣ್ಮಕ್ಳಿಗೆ ಈಗ ನಾವು ಮನೆಗೆ ಬಂದು ಹೊರಡಬೇಕಿದ್ರೆ ನಾವೇನು ಬಾಗ್ನ ಕೊಡ್ತೀವಿ. ಬಾಗ್ನ ಅಂದರೆ ನಾವು ಅರ್ಶಿನ ಕುಂಕುಮ ತಾಂಬೂಲ ಅದು ಕೊಡ್ತೀವಿ. ಅದು ಗೌರಿನ ಕಳಿಸ್ಬೇಕಿದ್ರೆ ಈ ಬಾಗ್ನ ಕೊಡ್ತೀವಿ. ಗೌರಿ ಜೊತೆಗೆ ಇನ್ನೂ ಒಂದು 5 ಜನ ಹೆಣ್ಮಕ್ಳಿಗೆ ಕೊಡ್ತೀವಿ. ಅದು ಬಾಗಿನ. ಇನ್ನೊಂದು ವಿಶೇಷ ಏನಂದರೆ ಪೂಜೆ ಮಾಡಿದಾಗ ದಾರ 16 ಎಳೆ ದಾರನ 16 ಗಂಟೆ ಹಾಕಿ ಪೂಜೆ ಮಾಡ್ತಾರೆ. ಅಂದರೆ ಸುಮಂಗಲಿಯರು 16 ವರ್ಷವರೆಗೂ ಇದನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಅದನ್ನು 16 ಗಂಟೆ ಹಾಕಿಬಿಟ್ಟು ಅದನ್ನು ಪೂಜೆ ಆದಮೇಲೆ ಅದಕ್ಕೆ ಕೈ ಕಟ್ತಾರೆ. ಅಂದರೆ ಕೇವಲ 16 ವರ್ಷ ಮಾಡೋದು, ನಂತರ ಏನು ಹಾಗೆ ಮುಂದೆ ಬರುತ್ತಾ? ಇಲ್ಲ, ಹಾಗೆ ಮುಂದುವರಿಯುತ್ತೆ. 16 ವರ್ಷ ಕಂಪಲ್ಸರಿ ಮಾಡಬೇಕು ಅಂತ. ಓಕೆ, ಕೀರ್ತಿ ಅವರೇ, ನೀವೀಗ ತವ್ರ ಮನೆಗೆ ಬಂದಿದ್ದೀರಾ ಗೌರಿ ಹಬ್ಬ ಆಚರಿಸೋಕೆ, ನಿಮ್ಗೆ ಏನು ಅನಿಸಿದೆ ಈಗ? ಪ್ರತಿ ವರ್ಷನೂ ತವ್ರ ಮನೆಗೆ ಬರೋಕ್ಕೆ ಒಂದೇ ಚಾನ್ಸ್ ಇರೋದು ಗೌರಿ ಹಬ್ಬದ ದಿನ. ಎಲ್ಲ ಹೆಣ್ಮಕ್ಳು ಒಂದೇ ಕಡೆ ಸೇರಿ ನನ್ನ ಅಕ್ಕಂದಿರು ಎಲ್ಲ ಬಂದು ಎಲ್ಲ ಈ ಹಬ್ಬನ ಆಚರಿಸ್ತೀವಿ. ಅಮ್ಮ ಅವಾಗ ಎಲ್ಲರಿಗೂ ಅರ್ಶಿನ ಕುಂಕುಮ ಕೊಟ್ಟು ಬಾಗಿನ ಕೊಡ್ತಾರೆ. ಬಾಗಿನ ಜೊತೆ ಗಿಫ್ಟ್ ಕೊಟ್ಟು ಗಿಫ್ಟ್ ಆ್ಯಂಡ್ ಬ್ಲೆಸ್ಸಿಂಗ್ಸ್ ಕೊಟ್ಟು ಎಲ್ಲರಿಗೂ ಆಶೀರ್ವಾದ ಮಾಡ್ತಾರೆ. ಸೊ ಹೆಣ್ಮಕ್ಳ ಹಬ್ಬ ತುಂಬಾ ಎಂಜಾಯ್ ಮಾಡ್ಬೋದು ಅಂತ. ತುಂಬಾ ಎಂಜಾಯ್ ಮಾಡಿ ಎಲ್ಲರೂ ವೆಯ್ಟ್ ಮಾಡಿ ಖುಷಿಯಾಗಿ ಪೂಜೆ ಮಾಡ್ಬೋದು, ಅಲಂಕಾರ, ಗೌರಿಗೆ ಅಲಂಕಾರ ಮಾಡ್ಬೋದು, ನಾವು ಅಲಂಕಾರ ಮಾಡ್ಬೋದು ಅಲ್ವಾ? ಸೊ ಥ್ಯಾಂಕ್ ಯು ಸೊ ಮಚ್ ನಮ್ಮ ಜೊತೆ ಮಾತಾಡೋದಕ್ಕೆ. ಗೌರಿ ಹಬ್ಬದ ವಿಶೇಷತೆ ಏನು? ಗೌರಿ ಹಬ್ಬವನ್ನ ಯಾಕೆ ಹೆಣ್ಮಕ್ಳ ಹಬ್ಬ ಅಂತ ಕರೀತಾರೆ? ಹೆಣ್ಮಕ್ಳೆಲ್ಲ ಯಾವ ರೀತಿ ಆಚರಿಸ್ತಾರೆ? ಹಾಗೆಯೇ ಗೌರಿನ ಅಲಂಕಾರ ಮಾಡೋದು ಹೇಗೆ? ಇದೆಲ್ಲದರ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ? ಸೊ ಮತ್ತಷ್ಟು ಮಾತಾಡೋಣ, ಗೌರಿ ಹಬ್ಬದ ವಿಶೇಷತೆಯನ್ನು ಮತ್ತಷ್ಟು ತಿಳ್ಕೊಳ್ಳೋಣ ಚಿಕ್ಕ ಬ್ರೇಕ್ನ ನಂತರ.